ಕೇವಲ ಚಿಟಿಕೆಯಷ್ಟು ಈ ಪುಡಿ ಹಾಕಿದರೆ ಸಾಕು. ಪ್ರತಿಯೊಂದು ಆಯುರ್ವೇದದಲ್ಲಿರುವಂತಹ ಶುದ್ಧೀಕರಣ ಮಾಡಿ ರೆಡಿ ಮಾಡಿರೋಂಥ ಪುಡಿ. ಇಲ್ಲ ನಾನು ಬಳಸಿರೋದು ಬಿಳಿ ಕಲರ್ ಪುಡಿ, ಬಟ್ ನನಗೆ ಶುದ್ಧೀಕರಣ ಮಾಡಿದ್ಮೇಲೆ ಬಂದಿರೋ ಕಲರ್ ನೋಡಿ, ಕಪ್ಪು ಕಲರ್, ಆಲ್ಮೋಸ್ಟ್ ಕಪ್ಪು ಕಲರ್. ಯಾರ್ಯಾರು ಮೂಲತಿ ಪೌಡ್ರ್ ಸೂಟ್ ಆಗಲ್ವೋ ಅಂಥವ್ರಿಗೆ ಹೇಳಿ ಮಾಡಿಸಿದ ಪುಡಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಈಗಾಗಲೇ ಇಂಟ್ರಡಕ್ಷನಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಯಾಕೆ ಈ ಪುಡಿ ಮಾಡಿದೆ ಅಂದರೆ, ಈ ಪುಡಿ ಚಿಟಿಕೆಯಷ್ಟು ಹಾಕಿದ್ರೆ ಸಾಕು ನಿಮ್ಗೆ ಎಲ್ಲೆಲ್ಲಿ ಬಂಗಿದೆ ಅಂತ. ಅಥವಾ ಬೇಡ ಹೇಮಾ ಫುಲ್ ಫೇಸ್ ಹಾಕ್ತೀವಿ ಅಂದರೆ ಅದು ಏನೇನು ಬೆನಿಫಿಟ್ಸ್ ಅಂತ ನಾನು ಹೇಳ್ತೀನಿ. ಇದು ಶುದ್ಧೀಕರಣ ಯಾಕೆ ಮಾಡಬೇಕು ಈ ಪೌಡ್ರನ್ನ ಅನ್ನೋದಕ್ಕೆ ಇವತ್ತಿನ ವೀಡಿಯೋಲಿ ಡೀಟೇಲ್ ಆಗಿ ಹೇಳ್ತೀನಿ. ನಂಬರ್ 1, ಇವಾಗ ನಾನು ಕಸ್ತೂರಿ ಅರಿಶಿನ ನಿಮ್ಗೆ ಹಾಕು ಅಂದರೆ ಕೆಲವರು ಅಂತಾರೆ ನಮ್ಗೆ ಕಸ್ತೂರಿ ಅರಿಶಿನ ಹಾಕಬರಲ್ಲ, ಅಲರ್ಜಿ ಇದೆ ಅಂತ. ಸ್ಫಟಿಕ ಡೈರೆಕ್ಟಾಗಿ ಹಾಕಿ ಅಂದರೆ ನಮ್ಗೆ ಅಲರ್ಜಿ ಇದೆ, ಆಗಬರಲ್ಲ ಅಂಥವ್ರಿಗೆ. ಸೊ ಅದರಿಂದ ಪ್ರತಿಯೊಂದು ವಸ್ತುನು ಶುದ್ಧೀಕರಣ ಮಾಡಿಕೊಂಡು ಮಾಡೋದ್ರಿಂದ ನಮಗೆ ಡಬಲ್, ಇವಾಗ ನನಗೆ ಆಗಬರುತ್ತೆ ಸ್ಫಟಿಕ, ಸೊ ನನಗೆ ಡಬಲ್ ಬೆನಿಫಿಟ್. ಇವಾಗ ನಿಮ್ಗೆ ಆಗಬರಲ್ಲ ಸ್ಫಟಿಕ, ಬಟ್ ಶುದ್ಧೀಕರಣ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ ಬರುತ್ತೆ. ಯಾವ ರೀತಿ? ಶುದ್ಧೀಕರಣ ಅನ್ನೋದು ಒಂದು ಆಯುರ್ವೇದದಲ್ಲಿ ಒಂದು ಪ್ರೊಸೀಜರ್, ಆಯಿತಾ? ಅದು ಯಾರ್ಯಾರು ಇಲ್ಲ ಅಂತಿರೋ ದಯವಿಟ್ಟು ಒಂದು ಸಲ ನೋಡ್ಕೊಂಬನ್ನಿ, ಆಯಿತಾ? ಗೂಗಲಲ್ಲಿ ಏನು ಸಿಗಲ್ಲ, ಎಲ್ಲ ಸಿಗುತ್ತೆ. ಓಕೆ, ಶುದ್ಧೀಕರಣ ಅನ್ನೋದು ಒಂದಿದೆ. ಸೊ ಶುದ್ಧೀಕರಣ ಮಾಡಿದ್ರೆ ಮಾತ್ರ ಯಾರ್ಯಾರಿಗೆ ಆಗಲ್ಲ ಅಲರ್ಜಿ ಅನ್ನೋರಿಗೆ ಆಗಿಬರುತ್ತೆ. ಕೆಲವೊಂದು ವಸ್ತುಗಳನ್ನ ಮಾತ್ರ ಶುದ್ಧೀಕರಣ ಮಾಡೋಕ್ಕಾಗೋದು, ಲೈಕ್ ಅಲೋವೆರಾ ಜೆಲ್ನ ಮಾಡೋಕ್ಕಾಗಲ್ಲ ಶುದ್ಧೀಕರಣ, ಫಾರ್ ಎಕ್ಸಾಂಪಲ್, ರೈಟ್? ಸೊ ಆ ನಿಟ್ಟಿನಲ್ಲಿ ಇವತ್ತು ನಾನು ಈ ಅದ್ಭುತವಾದ ನೋಡಿ, ಇದು ಕಲರ್ ಕಪ್ಪುರಿ, ನಿಮ್ಗೆ ಇನ್ಸ್ಟೆಂಟಾಗಿ ಪಿಗ್ಮೆಂಟೇಷನ್ ತೆಗಿಯೋಕ್ಕೆ. ಈಗ ನೆಕ್ಸ್ಟ್ ಪಾಯಿಂಟ್, ಹೇಮಾ ನೀನು ಇದು ಸೋಪ್ ತೋರಿಸಿದ್ದಲ್ಲ ಅದರಲ್ಲೇ ಪಿಗ್ಮೆಂಟೇಷನ್ ಹೋಗ್ತಿದೆಯಲ್ಲ ಅನ್ನೋರಿಗೆ ಇವತ್ತಿನ ವೀಡಿಯೋಲಿ ಉತ್ತರ ಕೊಡ್ತೀನಿ. ನೋಡಿ, ಮುಲತಿ ಪೌಡ್ರ್ ಸೂಟ್ ಆದರೆ ಮಾತ್ರ ನಾನು ಸೋಪ್ ತೊಗೊಳ್ಳಿ ಅಂತ ಹೇಳ್ತೀನಿ. ನಿಮಗೆ ಮುಲತಿ ಪೌಡ್ರೇ ಸೂಟ್ ಆಗಲ್ಲ ಅಂದರೆ ಸೋಪ್ ತೊಗೊಂಡು ಏನು ಮಾಡ್ತೀರಾ? ಅದು ನಾನು ವಾಟ್ಸಪ್ಪಲ್ಲೂ ಹೇಳಿದ್ದೀನಿ, ವೀಡಿಯೋಲೂ ಹೇಳಿದ್ದೀನಿ. ಕಮಿಂಗ್ ಬ್ಯಾಕ್ ಟು ಟುಡೇಸ್ ವೀಡಿಯೋ, ಯಾರ್ಯಾರು ಮುಲತಿ ಆಗಲ್ಲ, ಅಲರ್ಜಿ ಇದೆಯೋ, ಪಿಗ್ಮೆಂಟೇಷನ್ಗೆ ಇನ್ನೊಂದು ಮದ್ದು, ಇದು ಆಯುರ್ವೇದದ ಮದ್ದು. ಸೊ ಇದನ್ನು ಯಾವ ರೀತಿ ಮಾಡಿದೆ? ಸೊ ನಾನು ಹೇಳ್ತಿದ್ದೀನಿ, ಮುಲತಿ ಯೂಸ್ ಮಾಡ್ತಿರೋರು ಇದನ್ನು ಯೂಸ್ ಮಾಡಬಾರ್ದಾ ಅಂತ ಏನಿಲ್ಲ. ನಾನು ಮುಲತಿನೂ ಯೂಸ್ ಮಾಡ್ತೀನಿ, ಇದನ್ನು ಯೂಸ್ ಮಾಡ್ತೀನಿ, ರೈಟ್? ಈ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ. ಯಾರ್ಯಾರಿಗೆ ಮುಲತಿ ಸೂಟ್ ಆಗಲ್ವೋ, ಸುಮಾರು ಜನದಿಂದ ನಾನು ವಾಟ್ಸಪ್ಪಲ್ಲಿ ಆಗಲ್ಲ ಕೊಡಲ್ಲ ಅಂತ ಹೇಳಿದ್ದೀನಲ್ಲ, ಅವ್ರಿಗೆ ಈ ವಿಡಿಯೋ ಮಾಡಿರೋದು. ಸೊ ಇದನ್ನು ಶುದ್ಧೀಕರಣ ಮಾಡ್ಕೊಳ್ಳಿ. ನಮ್ಮ ಆಲಮ್ ಸ್ಫಟಿಕದ ಕಲ್ಲು ನಮ್ಮ ಇವ್ರ ಹತ್ರ ಆಯುರ್ವೇದದಲ್ಲಿ ಅವೈಲಬಲ್ ಇದೆ. ನಾನು ಎಲ್ಲ ಪ್ರಾಡಕ್ಟ್ಸ್ ಆಯುರ್ವೇದ ಅಂತಂದರೆ ನಾನೇನು ಅವ್ರ ಬ್ರ್ಯಾಂಡ್ ಪ್ರಮೋಟ್ ಏನು ಮಾಡ್ತಿಲ್ಲ. ನಮ್ಮ ಜೊತೆಗೆ ಸತತವಾಗಿ 1 ವರ್ಷ, ಲಾಸ್ಟ್ ಫೆಬ್ರವರಿ 2025ಇಂದ ನಮ್ಮ ಜೊತೆ ಇದ್ದಾರೆ. ನಾವು ಅವ್ರ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದೀವಿ. ನನಗೇನು ಅವ್ರು ಫ್ರೀಯಾಗಿ ಕೊಡಲ್ಲ, ನಾನು ದುಡ್ಡು ಕೊಟ್ಟು ಪ್ರತಿಯೊಂದು ಪ್ರಾಡಕ್ಟ್ ತೊಗೊಳ್ತೀನಿ. ಆ ಥರ ಎಲ್ಲ ಸ್ಕ್ರೀನ್ಶಾಟ್ ಇದೆ ಪೇಮೆಂಟ್ದು. ಯಾರಾದರೂ ಕೇಳಿದ್ರೆ ಅದಕ್ಕೂ ಉತ್ತರ ಕೊಡೋಕ್ಕೆ ರೆಡಿ ನಾನು. ನೆಕ್ಸ್ಟು, ಅವರ ಪ್ರಾಡಕ್ಟ್ಸಿಂದನೇ ನಮಗೆ ಇಷ್ಟು ವಾಸಿ ಆಗ್ತಿರೋದು. ಲೈವ್ ಪ್ರೂಫ್ ಕೊಡ್ತಾನೇ ಬರ್ತಿದ್ದೀನಿ, ಆಯಿತಾ? ಸ್ಕ್ರೀನ್ಶಾಟ್ ಆಗಲಿ ಅವ್ರದ್ದು ಯಾರ್ಯಾರ್ದು ಅನ್ನೋದನ್ನು ಹೇಳಿದ್ದೀನಿ ನಾನು ವೀಡಿಯೋಸಲ್ಲಿ. ಸೊ ಆಯುರ್ವೇದ ಅಂದರೆ ನಮಗೆ ಅವರ ಪ್ರಾಡಕ್ಟ್ಸು ನಮ್ಮ ಸ್ಕಿನ್ಗೆ ಒಗ್ಗಿದೆ, ಆಯಿತಾ? ಇಷ್ಟು ಹೇಳಿಬಿಟ್ಟು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಮತ್ತೆ ರಿಪೀಟ್, ಯಾರ್ಯಾರಿಗೆ ಮುಲತಿ ಸೋಪ್ ಆಗಲ್ಲ, ಮುಲತಿ ಪೌಡ್ರ್ ಆಗಲ್ಲ, ಅವ್ರಿಗೆ ಯಾರ್ಯಾರಿಗೆ ಅದಾಗುತ್ತೋ ಅವರು ಇದನ್ನು ಉಪಯೋಗಿಸ್ಕೊಳ್ಬೋದು. ಓಕೆ, ಇದು ಯಾವ ರೀತಿ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಬನ್ನಿ. ನೋಡಿ, ಸಿಂಪಲಾಗಿ ಹೇಳ್ತೀನಿ. ಸ್ಫಟಿಕ ಕಲ್ಲು ಬಿಳಿ ಕಲರು, ಕಸ್ತೂರಿ ಅರ್ಶಿನದ ಕಲರು, ನಮಗೆ ಬಂದಿರೋ ಪ್ರಾಡಕ್ಟು ಕಪ್ ಕಲರು. ಇದನ್ನೇ ಶುದ್ಧೀಕರಣ ಅನ್ನೋದು ಒಂದು ಸಲ ನೋಡ್ಕೊಂಬನ್ನಿ. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲೊಂದು ಸ್ಫಟಿಕದ ಕಲ್ಲು, ಫಿಟ್ಕರಿ, ಆಲಮ್, ಇದನ್ನು ತೊಗೊಂಡಿದ್ದೀನಿ. ಐರನ್ ತವ ಆಗಿರಬೇಕು, ಬೇರೆ ತವ ತೊಗೋಬೇಡಿ, ಯಾಕೆಂದರೆ ಶುದ್ಧೀಕರಣ ಮಾಡ್ತಾ ಇದ್ದೀನಿ. ಇದು ಕಲ್ಲು ಅಲ್ವಾ? ಕಲ್ಲು ಮೆಲ್ಟಾಗಿ ಅಂದರೆ ನೀರಾಗಿ ಪುಡಿ ಆಗಬೇಕು. ಈ 3 ಸ್ಟೇಜ್ ಇದೆಯಲ್ಲ, ಕಲ್ಲು, ನೀರು, ಪುಡಿ, ಪೌಡರ್, ಫೈನ್. ಕಲ್ಲು, ನೀರು, ಪೌಡರ್, ದಿಸ್ ಆರ್ ದ 3 ಸ್ಟೆಪ್ಸ್ ಇನ್ ಆಯುರ್ವೇದ ಶುದ್ಧೀಕರಣ, ಫೈನ್. ಇದನ್ನು ಕ್ಲಿಯರಾಗಿ ಹೇಳಿದ್ದೀನಿ. ಐರನ್ ತವನೇ ಆಗಿರಬೇಕು, ಬೇರೆ ಬೇಡ. ಇದನ್ನು ನಾನು ಇವಾಗ ಕರಗಿಸ್ಕೊಳ್ತಿದ್ದೀನಿ. 2 to 3 ಮಿನಿಟ್ಸ್ ಪ್ರೊಸೀಜರ್. ನೋಡ್ತಾ ಬನ್ನಿ ಅದು ಯಾವ ರೀತಿ ಕರಗುತ್ತೆ ಅಂತ. ಸುಮಾರು ಜನ ಹೊಸ ಸಬ್ಸ್ಕ್ರೈಬರ್ ಆಗಿದ್ದೀರಾ. ದಯವಿಟ್ಟು ಯಾರ್ಯಾರಿಗೆ ಮುಲತಿ ಸೋಪ್ ಸಿಕ್ಕಿಲ್ವೋ, ಯಾಕಂದರೆ ನಿಮಗೆ ಮುಲತಿ ಪೌಡ್ರು ಸೂಟ್ ಆಗಿಲ್ಲ ಅಂತ ಹೇಳ್ತೀನಿ, ಆಯಿತಾ? ಕೊಡಬಾರ್ದು ಅಂತ ಏನಿಲ್ಲ ಫ್ರೆಂಡ್ಸ್, ಅದು ಸೂಟ್ ಆಗಬೇಕು ನಿಮ್ಮ ಸ್ಕಿನ್ಗೆ ಆ ಪೌಡ್ರು. ಯಾರ್ಯಾರಿಗೆ ಆಗಲ್ವೋ ಈ ಪ್ರೊಸೀಜರ್ ಮಾಡ್ಕೊಳ್ಳಿ ಸದ್ಯಕ್ಕೆ. ನೆಕ್ಸ್ಟು ಇದ್ರದ್ದೇ ಸೋಪ್ ಬರುತ್ತೆ, ಅವಾಗ ನಾನು ಡೆಫಿನೆಟಾಗಿ ನಿಮಗೆ ಸೋಪ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಆಯಿತಾ? ಫಸ್ಟ್ ಇದನ್ನು ಪೌಡರ್ನ ಯೂಸ್ ಮಾಡಿ ಫಸ್ಟ್ ನೀವು, ಓಕೆ? ಅದಕ್ಕೋಸ್ಕರ ನಿಮಗೆ ಸ್ಪೆಷಲ್ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋಲಿ. ಯಾರ್ಯಾರಿಗೆ ಮುಲತಿ ಪೌಡ್ರು ಸೂಟ್ ಆಗಲ್ವೋ, ಸೋಪ್ ಸಿಕ್ಕಿಲ್ಲ ಅಂದರೆ ಬೇಡ ಅಂತ ಹೇಳ್ತೀನೋ ಅಂಥವ್ರಿಗೆ. ಈಗ ಇದು ಮೆಲ್ಟ್ ಆಗ್ತಿದೆ ನೋಡಿ, ಕಂಪ್ಲೀಟಾಗಿ ಮೆಲ್ಟ್ ಆಗ್ತಿದೆ. ನನಗೆ ಎಷ್ಟು ಬೇಕೋ ಇವತ್ತಿನ ವೀಡಿಯೋಗೆ ಅಷ್ಟು ಇಟ್ಕೊಳ್ತೀನಿ, ಇನ್ನು ಮಿಕ್ಕಿದ್ದು ಎತ್ತಿಟ್ಕೊಳ್ತೀನಿ. ನೋಡಿ, 2 ರಿಂದ 3 ಸೆಕೆಂಡು ಅದು ನೀರೆಲ್ಲ ಪೌಡ್ರ್ ಫಾರ್ಮ್ಗೆ ಆಗೋಗುತ್ತೆ. ಇದು ಶುದ್ಧೀಕರಣ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ, ಫೈನ್. ಇದು ಪೌಡ್ರ್ ಆದಮೇಲೆ ನೀವು ಎಷ್ಟು 10 ವರ್ಷ ಇಡ್ತೀರಾ, 20 ವರ್ಷ ಇಡ್ತೀರಾ, ಏನೂ ಆಗಲ್ಲ. ಇನ್ಕ್ಲೂಡಿಂಗ್ ಇವತ್ತು ನಾನು ಮಾಡ್ತಿರೋ ಪುಡಿನೂ ಅಷ್ಟೇ, ಆ ಪ್ಯಾಕ್ ಏನು ಮಾಡ್ತಿದ್ದೀನೋ ಅದು ಅಷ್ಟೇ. ಇನ್ಫ್ಯಾಕ್ಟ್
ಮುಲತಿ ಪೌಡ್ರು ನೀವು ಪಿಗ್ಮೆಂಟೇಷನ್ಗೆ ಅಂತ ಯೂಸ್ ಮಾಡ್ತೀರಾ, ಬಟ್ ನಿಮ್ಮ ಮುಖ ಬೆಳ್ಳಕ್ಕಾಗತ್ತೆ. ಅದೇ ಎಫೆಕ್ಟ್ ಇವತ್ತಿನ ವೀಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಇದು ಪಿಗ್ಮೆಂಟೇಷನ್ಗೆ ಅಂತ ಹಾಕೋ ಪ್ಯಾಕು, ಇದು ಸ್ಕಿನ್ ವೈಟ್ನಿಂಗಾಗಿ ಕೆಲಸ ಮಾಡುತ್ತೆ. ನೋಡಿ, ಕಂಪ್ಲೀಟಾಗಿ ಪೌಡ್ರ್ ಆಗಿದೆ. ಕಲ್ಲು, ನೀರು, ಪುಡಿ. ಓಕೆ, 3 ಸ್ಟೆಪ್ಸ್ ಆಗಿದೆ. ಈಗ ನಾನು ಇದೇ ಐರನ್ ತವಕ್ಕೆ ಇಲ್ಲಿ ನಿರ್ಮಲ್ ಅವ್ರ ವನಶ್ರೀ ಬ್ರ್ಯಾಂಡ್, ಈ 2 ಬ್ರ್ಯಾಂಡ್ ಬಿಟ್ಟು ಬೇರೆ ನನಗೆ ಗೊತ್ತಿಲ್ಲ ಯಾವ ರೀತಿ ಇದೆ ರಿಸಲ್ಟು ಅಂತ. ಯಾಕಂದರೆ ನಿರ್ಮಲ್ ಬ್ರ್ಯಾಂಡ್ 1.5 ವರ್ಷ ಆಯಿತು, ವನಶ್ರೀ 1 ವರ್ಷ ಆಯಿತು ನಾನು ಯೂಸ್ ಮಾಡ್ತಿರೋದು. ಆಯಿತಾ, ನಿರ್ಮಲ್ ಅಮೆಝಾನಲ್ಲಿ ಅವೈಲಬಲ್ ಇದೆ, ವನಶ್ರೀ ನಮ್ಮ ಆಯುರ್ವೇದದಲ್ಲಿ ಅವೈಲಬಲ್ ಇದೆ. ಆಯಿತಾ, ಲಿಂಕ್ ಬೇಕಾದರೆ ಕೇಳಿ, ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆನ್ಲೈನ್ ಪೇಮೆಂಟ್ ಇರುತ್ತೆ, ಮಾಡ್ಕೊಳ್ಳಿ. ಎಲ್ಲೂ ಮೋಸ ಆಗಲ್ಲ. ಹೇಮಾ ನಾಗರಾಜ್ ಒಬ್ಬರು ರೆಫರ್ ಮಾಡ್ತಾಳೆ ಅಂದರೆ ಅಲ್ಲಿ ದುಡ್ಡಿಗೆ ಮೋಸ ಇಲ್ಲ ಅಂತ ಅರ್ಥ. ಇದನ್ನು ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಸುಮಾರು ಜನ ಹೊಸ ಸಬ್ಸ್ಕ್ರೈಬರು ಸೋಪ್ ತೊಗೊಂಡಿರೋರು, ಆಯುರ್ವೇದದಲ್ಲಿ ತೊಗೊಂಡಿರೋರು ಇದ್ದಾರೆ. ಆಯಿತಾ, ದಯವಿಟ್ಟು ನನ್ನ ಎಲ್ಲರ ಥರ ಅಂತ ಲೆಕ್ಕ ಹಾಕೊಂಬೇಡಿ. ಸುಮಾರು ಜನ ಹೊಸಬ್ರು ಇದ್ದೀರಾ, ಅವ್ರಿಗೆ ಹೇಳ್ತಿದ್ದೀನಿ. ಹೇಮಾ ನಾಗರಾಜ್ 1 ಪೈಸಾ ತೊಗೊಳ್ತಾಳೆ ಅಂದರೆ ಅದಕ್ಕೆ ಅವಳು ಲೆಕ್ಕ ಕೊಟ್ಟಿರ್ತಾಳೆ. ಓಕೆನಾ, ಎಲ್ಲೂ ಬಂದು ಹೆದರಿಕೆ ಏನು ಬೇಡ. ಕೆಲವು ಜನ ನನ್ನ ಕಮೆಂಟ್ಸ್ ಹಾಕಿದರು, ಹೇಮಾ ಏನಾದ್ರು ಇದಾಗತ್ತಾ ಅಂತ. ಖಂಡಿತವಾಗ್ಲೂ ಇಲ್ಲ. ಹೇಮಾ ನಾಗರಾಜ್ ಚಾನಲಲ್ಲಿ ಒಬ್ಬರು ರೆಫರ್ ಮಾಡ್ತಾಳೆ ಅಂದರೆ ದುಡ್ಡಿಗೆ ಮೋಸ ಇಲ್ಲ ಅಂತ. ಯಾಕಂದರೆ 1 ವರ್ಷ ಇದ್ದಾರೆ ಆಯುರ್ವೇದ ನಮ್ಮ ಜೊತೆ ಅಲ್ವಾ. ಮೋಸ ಮಾಡೋಂಗಿದ್ರೆ ಅರ್ಧ ದಿನ ಸಾಕು, ಅರ್ಧ ಗಂಟೆ ಸಾಕು. 1 ವರ್ಷದಿಂದ ಯಾರಾದರೂ ಇರ್ತಾರೆ ಹೇಳಿ. ಓಕೆ, ಇವಾಗ ಇದು ಶುದ್ಧೀಕರಣ ಮಾಡಿದೆ. ಶುದ್ಧೀಕರಣ ಅಂದರೆ ಏನು? ಅದರ ಕಲರ್ನ ಬದಲಾವಣೆ ಮಾಡೋದು. ಇವಾಗ ಸ್ಫಟಿಕ ಬಿಳಿ ಇತ್ತು, ಕಪ್ಪಾಯಿತು. ಅದೇ ರೀತಿ ಅರ್ಶಿನದ ಶುದ್ಧೀಕರಣ ಅದೇ. ಸುಮಾರು ಜನಕ್ಕೆ 50 ಭಾಗದಷ್ಟು ಜನಕ್ಕೆ ಅರ್ಶಿನ ಅಲರ್ಜಿ ಅಂಥವ್ರು ಹಿಂಗೆ ಮಾಡ್ಕೊಳ್ಳಿ. ಸುಮಾರು ಜನಕ್ಕೆ ಸ್ಫಟಿಕ ಅಲರ್ಜಿ ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ಈ ಥರ ಮಾಡ್ಕೊಳ್ಳಿ. ಆಯಿತಾ, ಮುಲತಿಗೆ ಆಲ್ಟರ್ನೇಟಿವ್ ಇವತ್ತು ನಾನು ತಂದಿರೋದು. ಇಮ್ಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಲ್ಲ ನಮ್ಮ ಆಯುರ್ವೇದದಲ್ಲಿ ಅವೈಲಬಲ್ ಇದೆ. 50 ರೂಪಾಯಿ ಏನೋ ಆ ಬಾರು, ಕಲ್ಲಿಂದು ಬಾರ್ ಕೊಡ್ತಾರೆ. ಆಯಿತಾ, ಅದನ್ನು ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಕಡಲೆ ಹಿಟ್ಟನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀನಿ. ಎಲ್ಲಿವರೆಗೂ? ಕಪ್ಪು ಕಲರ್ ಆಗಬೇಕು. ಇದೇ ಜಾಗದಲ್ಲಿ ನಾನು ಸ್ಟೀಲ್ ತವಾನೋ ನಾನ್ ಸ್ಟಿಕ್ ಇಟ್ಟರೆ ಕೆಮಿಕಲ್ಲು ಕೋಟೆಡು, ಸೊ ನಮ್ಮ ಸ್ಕಿನ್ನು ಅಷ್ಟೇ. ಸೊ ಅದಕ್ಕೋಸ್ಕರನೇ ಶುದ್ಧೀಕರಣ. ಮತ್ತು ನನ್ನ ಸೋಪು ಸುಮಾರು ಜನಕ್ಕೆ ಹೇಳಿದ್ದೀನಿ, ನನ್ನ ಸೋಪ್ ಯಾರ್ಯಾರು ಯೂಸ್ ಮಾಡಿದ್ದೀರೋ ದಯವಿಟ್ಟು ಹೊರಗಡೆದು ಸನ್ಸ್ಕ್ರೀನ್, ಹೊರಗಡೆ ಮಾಯಿಶ್ಚರೈಸರ್ ದಯವಿಟ್ಟು ಯೂಸ್ ಮಾಡಬೇಡಿ. ನಿಮಗೆ ಬೇಗ ರಿಸಲ್ಟ್ ಬೇಕು, ನಿಮಗೆ ಬಂಗು ಬೇಗ ವಾಸಿಯಾಗಬೇಕು ಅಂದರೆ ನನ್ನ ಸೋಪ್ ಒಂದೇ ಸಾಕು ಅಂತ ಹೇಳ್ತೀನಿ. ಓಕೆನಾ, ಚೆನ್ನಾಗಿ ರೋಸ್ಟ್ ಆಯಿತು. ಈಗ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಬೌಲ್ಗೆ. ಈ ಪುಡಿನ ಸೇಮ್ ನಿಮಗೆ ಮುಲತಿ ಪುಡಿ ಗೊತ್ತಿದೆಯಲ್ಲ, ಅದೇ ಥರ ಎಫೆಕ್ಟ್ ಇದೆ ಇದು. ನೀವು 6 ತಿಂಗಳು, ವರ್ಷ ಇಡೀ ಕೆಡಲ್ಲ, ಹುಳ ಬೀಳಲ್ಲ, ವಾಸನೆ ಬರಲ್ಲ, ನಾನು ಗ್ಯಾರಂಟಿ ಇದಕ್ಕೆ. ಯಾಕೆ? ಇದು ಆಯುರ್ವೇದದ ಶುದ್ಧೀಕರಣ, ರೈಟ್? ಈಗ ಇದಕ್ಕೆ ಏನು ಮಾಡಬೇಕು? ಇದಕ್ಕೆ ಒಂದೇ ಒಂದು ಆಲ್ಟರ್ನೇಟಿವ್, ಮೊಸರು. 1 ವಾರದ ಮೊಸರಾದರೂ ತೊಗೊಳ್ಳಿ, 1 ದಿನದ ಮೊಸರಾದರೂ ತೊಗೊಳ್ಳಿ, ಬಟ್ ಹುಳಿ ಇರಬಾರ್ದು, ಸಿಹಿ ಮೊಸರಾಗಿರಬೇಕು, ಫ್ರಿಜ್ಜಲ್ಲಿಟ್ಟಿರೋ ಮೊಸರು ಇರಬೇಕು. ಜಾಸ್ತಿ ಮಾಡಿಕೊಂಡು ಇದು ನಿಮ್ಮ ಪ್ಯಾಚ್ ಟೆಸ್ಟಲ್ಲಿ ಸೂಟ್ ಆದರೆ ಒಂದು ಅರ್ಧ ಕೆಜಿ 1 ಕೆಜಿ ಮಾಡಿ ಮಿಕ್ಸಿಲಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ, ಏನೂ ಆಗಲ್ಲ. ಇದನ್ನು ನಾನು ಕಮ್ಮಿ ಕ್ವಾಂಟಿಟಿ ಮಾಡೋದ್ರಿಂದ ನನ್ನ ಹತ್ರ ಆಗಲೇ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಡಬ್ಬಿಲಿ. ಸುಮಾರು ಸಲ ತೋರಿಸಿದ್ದೀನಿ ಡಬ್ಬಿನ. ಈಗ ವೀಡಿಯೋಗೋಸ್ಕರ ಫ್ರೆಶ್ ಆಗಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಓಕೆ, ಇದನ್ನು ನನ್ನ ಕೈಲೇ ಪುಡಿ ಮಾಡ್ಕೊಳ್ತಿದ್ದೀನಿ. ಸೊ ಇದನ್ನು ನಾನು ಹೇಳ್ದಂಗೆ ಜಾಸ್ತಿ ಮಾಡಿ ಇಟ್ಕೊಳ್ಬೋದು. ಯಾರ್ಯಾರಿಗೆ ಮುಲತಿ ಪೌಡರ್ ಅವರು ಇದನ್ನು ಮಾಡ್ಕೊಳ್ಳಿ. ಆಯಿತಾ, ನೆಕ್ಸ್ಟು ಇದು ಏನಕ್ಕೆ ಯೂಸು? ಇದರಲ್ಲಿ ಇನ್ನೊಂದು ಬೆನಿಫಿಟ್ ಹೇಳ್ತೀನಿ ನೋಡಿ. ನೀವು ಏನಾದ್ರು ಮದುವೆಗೆ ಹೋಗಬೇಕಾದ್ರೆ ಏನು ಮಾಡ್ತೀರಾ? ಫೇಶಿಯಲ್ಲು, ಬ್ಲೀಚು ಅಂತೆಲ್ಲ ಮಾಡ್ಕೊಳ್ತೀರಾ. ಏನು ಬೇಡ, ಕಂಟಿನ್ಯೂ ಪ್ಯಾಕ್ ಹಾಕ್ಕೊಂಬಿಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಒಂದೇ ದಿನದಲ್ಲಿ ರಿಸಲ್ಟು ಇದ್ರದ್ದು. ನಿಮಗೆ ಮುಲತಿ ಸೋಪ್ ಅಷ್ಟೇ ಶೈನಿಂಗು, ಸಾಫ್ಟ್ನೆಸ್ ಬರುತ್ತೆ. ನೆಕ್ಸ್ಟ್ ಇದು ಸೋಪು ಬರುತ್ತೆ. ಆಯಿತಾ, ರೆಡಿ ಮಾಡ್ತಾಯಿದ್ದೀನಿ, ಬಟ್ ಇನ್ನೂ ಯಾರಿಗೂ ಕೊಟ್ಟಿಲ್ಲ. ಸೊ ಡೆಫಿನೆಟಾಗಿ ಅದನ್ನು ನಾನು ಹೇಳ್ತೀನಿ ಯಾವಾಗ ಅಂತ. ಇದನ್ನು ನಾನು ಪುಡಿ ಮಾಡಿಕೊಂಡು ಇದಕ್ಕೆ ನಾನು 1 ದಿನದ ಸಿಹಿ ಮೊಸರು ಹಾಕ್ಕೊಂಡಿದ್ದೀನಿ. ನಾನು ಹೇಳ್ದಲ್ಲ, ದಿನ ಯಾರಿಗೂ ಎಪ್ಪಾಕಕ್ಕೆ ಕಷ್ಟ ಆಗಂಗಿದ್ರೆ 1 ವಾರದಲ್ಲಿ ಇಟ್ಕೊಳ್ಳಿ ಮೊಸರು, ಬಟ್ ಸ್ಮೆಲ್ ಬಂದಿರಬಾರ್ದು, ಅಷ್ಟೇ ಕಂಡೀಷನು. ಇಲ್ಲಿ ನಾನು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಂಡು ಮಿಕ್ಕಿದ್ದನ್ನ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಳ್ತೀನಿ. ಮತ್ತು ಕೆಲವ್ರು ಕೇಳ್ತಿದ್ರು ನನಗೆ, ಚಿಕ್ಕ 5 ವರ್ಷ 6 ವರ್ಷ ಮಕ್ಳಿಗೆ ಯೂಸ್ ಮಾಡ್ಬೋದಾ ಅಂತ. ಖಂಡಿತವಾಗ್ಲೂ ಯೂಸ್ ಮಾಡಬೇಡಿ. ಅವ್ರಿಗೆ ಯಾವುದೇ ರೀತಿಯಾದ ಈ ಥರದ್ದೆಲ್ಲ ಬೇಡ. ನ್ಯಾಚುರಲ್ ಆಗಿ ನಾವೆಲ್ಲ ಹೆಂಗೆ ಬೆಳೆದ್ವಿ ಹಂಗೆ ಬೆಳೀಲಿ ಮಕ್ಕಳು. ಆಯಿತಾ, ಈಗಲಿಂದನೇ ಅವ್ರಿಗೆ ಪ್ರೊಸೀಜರ್ಸ್ ಹಾಕಬೇಡಿ. ಈಗ ಈ ಪೌಡ್ರನ್ನ ನೀವು ಎಷ್ಟು ವರ್ಷ ಬೇಕಾದ್ರೂ ಸ್ಟೋರ್ ಮಾಡಿ ಒಂದು ಏರ್ ಟೈಟ್ ಫುಡ್ ಗ್ರೇಡ್ ಬಾಕ್ಸಲ್ಲಿ ಹಾಕಿಡಿ. ಬೇಕಾದಾಗ ನೀವು ಇದಕ್ಕೆ ಮೊಸರು ಹಾಕ್ಕೊಂಡು, ಹುಳಿ ಮೊಸರು ಹಾಕಬಾರ್ದು, ಸಿಹಿ ಮೊಸರು ಹಾಕ್ಕೊಂಡು ಇದು ಮಾಡ್ಬೋದು. ಇದರಲ್ಲಿ ಶೈನಿಂಗು, ವೈಟ್ನಿಂಗು, ಪಿಗ್ಮೆಂಟೇಷನ್ ತೆಗೆಯುತ್ತೆ, ಡಲ್ ಸ್ಕಿನ್ ಹೋಗುತ್ತೆ, ಸ್ಕಿನ್ನು ಗ್ಲೋ ಬರುತ್ತೆ. ಆಯಿತಾ, ಸ್ಫಟಿಕ ಅಂತ ಜಾದು. ಯಾವಾಗ? ನಿಮಗಿದು ಪ್ಯಾಚ್ ಟೆಸ್ಟಲ್ಲಿ ಸೂಟ್ ಆದಾಗ. ಸೂಟ್ ಆಗಲಿಲ್ಲ ಅಂದರೆ ಯಾವುದೇ ರೀತಿಯಾದ ಪ್ರೊಸೀಜರ್ಸ್ ಮಾಡೋಕ್ಕೆ ಹೋಗಬೇಡಿ. ಆಯಿತಾ, ಸೊ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್. ನಂಬರ್ 1, ನಮ್ಮ ಸೋಪಲ್ಲಿ ಮುಖ ತೊಳೆದಿರಬೇಕು. ನಮ್ಮ ಸೋಪ್ಗೆ ಯಾರ್ಯಾರು ಅಂದರೆ ಮುಲತಿ ಪೌಡರ್ಗೆ ಅಲರ್ಜಿ ಇರೋರು ನಾನು ಸೋಪ್ ಕೊಡಲ್ಲ ಅಂತ ಹೇಳಿದ್ದೀನಿ. ಹಸಿ ಹಾಲಲ್ಲಿ ಮುಖ ತೊಳ್ಕೊಳ್ಳಿ. ಹಸಿ ಹಾಲು ಫೈನ್. ಹಸಿ ಹಾಲು ಬೆಸ್ಟ್ ರೆಮಿಡಿ. ಹಸಿ ಹಾಲಲ್ಲಿ ಮುಖ ವಾಶ್ ಮಾಡಿಬಿಟ್ಟು ವೈಪ್ ಮಾಡಿ ನಾನು ಹೇಳ್ಕೊಡ್ತೀನಿ. 3 ಸ್ಟೆಪ್ ಮೆಥಡ್ ಹೇಳ್ಕೊಟ್ಟಿದ್ದೀನಿ ಹಸಿ ಹಾಲಲ್ಲಿ. ಹೇಗೆ ಹಸಿ ಹಾಲು ತೊಗೊಂಡು ನಾಳೆ ವೀಡಿಯೋಲಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬೇಕಂದರೆ.
ಇಷ್ಟು ಕಾಟನ್ ತಗೊಳ್ಳಿ, ಹಸಿ ಹಾಲಲ್ಲದ್ದಿ. ಆಮೇಲೆ ಹಸಿ ಹಾಲು ಅಂದರೆ ಹಸುವಿನ ಹಾಲು ಓಕೆ, ನಂದಿನಿ ಬ್ಲೂ ಕಲರ್ ಓಕೆ. ಯಾಕೆ ನಂದಿನಿ ಬ್ಲೂ ಕಲರ್? ಫ್ಯಾಟಿನ ಅಂಶ ಕಮ್ಮಿ ಇದೆ, ರೈಟ್? ಇದೆರಡು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು ಇದನ್ನು ಅದ್ಬಿಟ್ಟು ಮುಖ ಎಲ್ಲ ಒರೆಸಿದ್ರೆ ನಿಮಗೆ ಒಂದಷ್ಟು ಕೊಳೆ ಬರುತ್ತೆ. ನೆಕ್ಸ್ಟ್ ಇದನ್ನು ಆಚೆ ಹಾಕಿ. ನೆಕ್ಸ್ಟ್ ಇನ್ನೊಂದಿಷ್ಟು ಕಾಟನ್ ತಗೊಳ್ಳಿ, ಒರೆಸಿ, ಅದಕ್ಕಿಂತ ಕಮ್ಮಿ ಬರುತ್ತೆ. 3ನೇ ಸಲ ಒರೆಸಿ, ಕೊಳೆನೇ ಬರಲ್ಲ. ಸೊ ಇಟ್ ಇಸ್ ಎ 3 ಸ್ಟೆಪ್ಸ್ ಪ್ರೋಸೆಸ್ ಅಂತ ಹೇಳ್ತೀವಿ ಹಸಿ ಹಾಲಲ್ಲಿ, ರೈಟ್? ಇದನ್ನು ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ. ಅದಾದಮೇಲೆ ಇವತ್ತಿನ ವೀಡಿಯೋ ಬರೋಣ. ಮೊಸರಲ್ಲಿ ಕಲಿಸ್ಬೇಕು ಇದನ್ನು. 1 ದಿನದ ಮೊಸರು, 2 ದಿನದ ಮೊಸರು, ನೀವು ಬೇಕಾದ್ರೆ 1 ವಾರದ ಮೊಸರು ಉಪಯೋಗಿಸಿ, ಬಟ್ ಅದು ವಾಸನೆ ಬಂದಿರಬಾರ್ದು, ರೈಟ್? ನೀವು ಹೆಂಗಾದ್ರೆ ಮಾಡಿ. ಇವಾಗ ಕೆಲವರು ಏನು ಕೇಳ್ತಾರೆ, ಹೇಮಾ ದಿನ ಎಪ್ಪಾಕಬೇಕಾ? ಈ ಪ್ರಶ್ನೆಗೆ ಉತ್ತರ ಕೊಡ್ತಿದ್ದೀನಿ. ನೀವು 1 ವಾರಕ್ಕೆ ಆಗಷ್ಟು ಎಪ್ಪಾಕೊಳ್ಳಿ, ಬಟ್ ವಾಸನೆ ಬಂದಿರಬಾರ್ದು, ಓಕೆ? ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಜಾಸ್ತಿ ಪುಡಿ ಮಾಡಿಟ್ಕೊಳ್ಳಿ. ನೀವು ಜಾಸ್ತಿ ಕ್ವಾಂಟಿಟಿನ ಮಾಡೋಂಗಿದ್ರೆ ಅದನ್ನು ಮುಖಕ್ಕೆ ಅಪ್ಲೈ ಮಾಡೋದು ತೋರಿಸ್ತೀನಿ. ಬರೀ ಮುಖಕ್ಕೆ ಅಲ್ಲ, ಕೈ ಕಾಲು, ಮುಖ, ಬೆನ್ನು, ಕತ್ತು, ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆ. ಇದು ಇಮಿಡಿಯೇಟ್ ರಿಸಲ್ಟ್. ನನ್ನ ಸೋಪ್ ಥರ ಇಮಿಡಿಯೇಟ್ ರಿಸಲ್ಟ್ ಕೊಡುತ್ತೆ. ಫೈನ್. ಮತ್ತೆ ರಿಪೀಟ್, ಯಾರ್ಯಾರಿಗೆ ನನ್ನ ಸೋಪು ಅಂದರೆ ಮುಲತಿ ಪೌಡರ್ ಅಲರ್ಜಿ ಇದೆಯೋ ಅಂಥವ್ರಿಗೆ ರಾಮಬಾಣ ಇದು. ಎಷ್ಟೊತ್ತಿರಬೇಕು? 8 ನಿಮಿಷ ಇರಬೇಕು. ಫ್ರೆಂಡ್ಸ್, ಮತ್ತೆ ನಾನು ಹೇಳ್ತಿದ್ದೀನಿ, ನಾನು ಪೋಸ್ಟಲ್ಲಿ ಕಳಿಸೋದು. ಇದಕ್ಕೆ ನನ್ನ ಮನೆಯಿಂದ ಪೋಸ್ಟ್ ಆಫೀಸ್ ತುಂಬ ದೂರ ಇದೆ. ಸೊ ಐ ಕಾಂಟ್ ಅಫರ್ಡ್. ಓನ್ಲಿ ಕೊರಿಯರ್ ಆರ್ ವಿದಿನ್ ಬ್ಯಾಂಗ್ಳೂರ್ ಪೋರ್ಟಲ್. ಬೇಕಾದ್ರೆ ನಮ್ಗೆ ಪೋರ್ಟಲ್ ಬೇಡ ಹೇಮ, ಕಾಸ್ಟ್ಲಿ ಕೊರಿಯರ್ ಅಂದರೆ ಐ ಆಮ್ ಫೈನ್ ವಿತ್ ದಟ್. ಕೊರಿಯರ್ ಇಸ್ ದ ಬೆಸ್ಟ್ ಆಪ್ಷನ್ ನನಗೆ. ಪೋಸ್ಟಲ್ ದಯವಿಟ್ಟು ನನಗೆ ಮೆಸೇಜ್ ಮಾಡಬೇಡಿ, ಓಕೆ? ಪೋಸ್ಟಲ್ ಐ ಕಾಂಟ್. ಅದನ್ನು ಹೇಳ್ಬಿಡ್ತೀನಿ. ನಂಗೆ ತುಂಬ ಕಷ್ಟ ಆಗುತ್ತೆ ಪೋಸ್ಟಲ್ ಇದನ್ನು ಮಾಡೋಕ್ಕೆ, ಕಳಿಸೋದಕ್ಕೆ. ನೋಡಿ, ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ. ಇಟ್ ಕ್ಯಾನ್ ಮೇಕ್ ವಂಡರ್ಸ್. ಸ್ಫಟಿಕದ ಕಲ್ಲು ಇದು ಹಿಂದಿನ ಕಾಲದಲ್ಲಿ ಬಂದಿರೋ ಕಲ್ಲು. ಇದು ನಾನು ನಿನ್ನೆ ಮೊನ್ನೆ ಯಾರೂ ತಗೊಂಡು ಬಂದಿಲ್ಲ. ಕಸ್ತೂರಿ ಅರಿಶಿನ, ಅದ್ರ ಬಗ್ಗೆ ನಾನು ಏನೂ ಹೇಳೋದೇ ಬೇಡ. 2 ಬ್ರ್ಯಾಂಡ್ ನಾನು ಹೇಳ್ತೀನಿ, ಒಂದು ನಿರ್ಮಲ್, ಇನ್ನೊಂದು ವನಶ್ರೀ, ಓಕೆ? ನನ್ನ ಸ್ಕಿನ್ನು ಯೂಟ್ಯೂಬಲ್ಲೇ ಇದೆ. ನನ್ನ ಫೇಸು ಹೋದ ವರ್ಷ ತೆಗೆದು ನೋಡಿ. ವಾಟ್ ಆರ್ ದ ಡ್ರಾಸ್ಟಿಕ್ ಚೇಂಜ್. ಒಂದೇ ಸಲ ಚೇಂಜಸ್ ಆಗಿಲ್ಲ ನನಗೆ, ಅಲ್ಲ? ಒಂದೇ ಸಲ ಹೇರ್ ಡೈ ಹಾಕ್ಕೊಂಡು ಕಪ್ಪಗೆ ಮಾಡಿಕೊಂಡ್ರೆ ಇನ್ನೊಂದು 30 ದಿನ ಆದಮೇಲೆ ಯಥಾಸ್ಥಿತಿ. ಸೊ ದಿಸ್ ಇಸ್ ದ ಡ್ರಾಸ್ಟಿಕ್ ಚೇಂಜ್ ಆಫ್ ಸ್ಕಿನ್ಸ್. ನಾನು ಒಬ್ಳಿಗೆ ಅಲ್ಲ, ಸುಮಾರು ಜನಕ್ಕೆ ನಮ್ಮ ಸೋಪಿಂದ. ಬಟ್ ಸಾರಿ ಟು ಸೇ, ಎಲ್ಲರಿಗೂ ಮುಲತಿ ಪೌಡ್ರ್ ಆಗಿಬರಲ್ಲ. ಅದಾಗಿ ಬಂದರೆ ನೀವು ಮರ್ತು ಬಿಡಿ ನಿಮ್ಮ ಪಿಗ್ಮೆಂಟೇಷನ್ ಅಂತಲೇ ಹೇಳ್ತೀನಿ. ಸೊ ಆ ನಿಟ್ಟಿನಲ್ಲಿ ಇವತ್ತು ಯಾರ್ಯಾರು ಮುಲತಿ ಆಗಿಬರಲ್ವೋ ಅವ್ರಿಗೋಸ್ಕರ ತಂದಿದ್ದೀನಿ. ಯಾಕೆಂದರೆ ಅವ್ರಿಗೂ ನಾನು ವಾಸಿ ಮಾಡಬೇಕು ಅಲ್ವಾ, ನನ್ನ ಕರ್ತವ್ಯ ಅದು. ಸೊ ಸುಮಾರಷ್ಟು ಮೆಸೇಜಸ್ ನನಗೆ ವಾಟ್ಸಪ್ಪಲ್ಲೇ ಬಂದಿದೆ, ಹೇಮಾ ಮುಲತಿ ಆಗಿಬರಲ್ಲ, ವಾಟ್ ಇಸ್ ದ ಆಲ್ಟರ್ನೇಟಿವ್ ಅಂತ ಕೇಳ್ತಿದ್ದಾರೆ. ದಿಸ್ ಇಸ್ ದ ಆಲ್ಟರ್ನೇಟಿವ್. ಇದಿಷ್ಟೆಲ್ಲ ಆಗಿಬರಲ್ಲ ಅಂದರೆ ನನಗೆ ಮೆಸೇಜ್ ಹಾಕಿ. ನನಗೆ ಅಲೋವೆರಾ ಜೆಲ್ಗೆ ಅಲರ್ಜಿ ಸಬ್ಸ್ಟಿಟ್ಯೂಟ್ ಬೇಕು ಅಂತ ಕೇಳ್ತಿದ್ದಾರೆ. ಫೈನ್, ಅದನ್ನು ಹೇಳ್ತೀನಿ. ಮತ್ತು ನಮ್ಮ ಸೋಪ್ ಯೂಸ್ ಮಾಡೋದ್ರಿಂದ ನಿಮಗೆ ಮಾಯಿಶ್ಚರೈಸರ್ ಬೇಡ, ಸನ್ಸ್ಕ್ರೀನ್ ಬೇಡ. ಇಫ್ ಅಟ್ ಆಲ್ ನಿಮಗೆ ಸನ್ಸ್ಕ್ರೀನು ಮಾಯಿಶ್ಚರೈಸರ್ ಬೇಕು ಅಂದರೆ ನೀವು ದಯವಿಟ್ಟು ಹೋಮ್ ಮೇಡ್ ಮಾಡ್ಕೊಳ್ಳಿ. ಅದರದ್ದು ನಾನು ವೀಡಿಯೋ ಮಾಡಿದ್ದೀನಿ, ಓಕೆ? ಸೊ ಇದೊಂದು 8 ನಿಮಿಷ ಆಗಲಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದೆ ಲೆಟ್ ಮೀ. ನಾನು 8 to 10 ಮಿನಿಟ್ಸ್ ಇದೆ. 8 ಮಿನಿಟ್ಸ್ ಇಟ್ಬಿಡಿ ನೀವು, ಓಕೆ? ಆ ಪುಡಿ ಏನು ತೋರಿಸ್ತೀನಿ ನಾನು ಮೊಸರು ಹಾಕೋಕ್ಕೆ ಮುಂಚೆ, ನೀವು 6 ತಿಂಗಳು ಇರ್ತೀರಾ, ವರ್ಷ ಇರ್ತೀರಾ, ಕೆಡಲ್ಲ. ಯಾಕಂದರೆ ಶುದ್ಧೀಕರಣ ಮಾಡಿದೆ, ಹುಳನೂ ಬಿಡಲ್ಲ, ಅದು ವಾಸನೆನೂ ಬರಲ್ಲ, ಓಕೆ? ನನ್ನ ಸ್ಕಿನ್ನು ಯೂಟ್ಯೂಬಲ್ಲೇ ಇದೆ, ನನ್ನ ಫೇಸು. ಬೇಕು ಅಂದರೆ ಹೇಳಿ, ಸ್ಕ್ರೀನ್ಶಾಟ್ ಹಾಕ್ತೀನಿ. ವಿತ್ ಶೈನಿಂಗ್. ಒಂದು ನನ್ನ ಸೋಪಿನ ಜಾದು ಇರ್ಬೋದು, 2ನೇದು ಸ್ಫಟಿಕಾ ಪುಡಿ, ಓಕೆ? ಈಗ ನೆಕ್ಸ್ಟು ಸ್ಕಿನ್ ವೈಟ್ನಿಂಗ್ ಸೋಪ್ ಬರುತ್ತೆ. ಸ್ವಲ್ಪ ನಾನು ಹಾಕ್ತೀನಿ, ಶಾರ್ಟ್ಸ್ ಹಾಕ್ತೀನಿ, ರೈಟ್? ಸ್ವಲ್ಪ ಲೈಸೆನ್ಸ್ದು ನಾನು ಓಡಾಡ್ತಿದ್ದೀನಿ, ಸೊ ಶಾರ್ಟ್ಸ್ ಹಾಕ್ತೀನಿ. ಸ್ಫಟಿಕ ಯೂಸ್ ಮಾಡೋದ್ರಿಂದ ನಿಮ್ಗೆ ಶೈನಿಂಗ್ ಬರುತ್ತೆ, ಡೆಫಿನೆಟಾಗಿ ಬಂದೇ ಬರುತ್ತೆ, ಯೋಚನೆ ಮಾಡಬೇಡಿ. ಎಷ್ಟಾಗುತ್ತೋ ಅಷ್ಟು ಹತ್ರದಿಂದ ಝೂಮ್ ಮಾಡಿದ್ದೀನಿ. ಯಾರೋ ಒಬ್ರು ನನಗೆ ಕಮೆಂಟ್ ಹಾಕಿದ್ರು ನೆನೆ, ಚಿಕನ್ ಪಾಕ್ಸ್ ಅಮ್ಮ ಬಂದಿರೋ ಮಾರ್ಕ್ ಹೋಗುತ್ತಾ ಅಂತ. ನೋಡಿ, ಅಮ್ಮ ಬಂದಿರೋ ಮಾರ್ಕ್ ಯಾವುದೇ ಕಾರಣಕ್ಕೆ ಹೋಗಲ್ಲ, ಬಟ್ ಯು ಕ್ಯಾನ್ ಲೈಟನ್ ಇಟ್, ಆಯಿತಾ? ಲೈಟನ್ ಮಾಡ್ಕೊಳ್ಬೋದು. ಈ ಫಿಟ್ಕರಿ ಅಂದರೆ ಸ್ಫಟಿಕ ಯೂಸ್ ಮಾಡೋದ್ರಿಂದ ಫೇಶಿಯಲ್ ಹೇರ್ಸ್ ರಿಮೂವ್ ಆಗುತ್ತೆ, ಅಂಡರ್ ಆರ್ಮ್ಸು ಬ್ಯಾಡ್ ಓಡರ್ ರಿಮೂವ್ ಆಗುತ್ತೆ. ಸುಮಾರಷ್ಟು ಬೆನಿಫಿಟ್ಸ್ ಇದೆ, ಬಟ್ ವಿತ್ ಪ್ಯಾಚ್ ಟೆಸ್ಟ್ ಯೂಸ್ ಮಾಡಿ. ಫೈನ್.
ನೀಟಾಗಿ ಒಂದು ಸಲ ಫೇಸ್ ವಾಶ್ ಮಾಡ್ಕೊ ನೋಡಿ. ಓಕೆ, ಇವತ್ತಿನ ವಿಡಿಯೋ ಅಲ್ಲೇ ಮುಗಿಸ್ತೀನಿ. ಇನ್ನೇನು ಡೌಟ್ಸು ಕ್ಯೂರಿಸಿದ್ರೆ ಲೆಟ್ ಮೀ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.